ಸುದೀಪ್ ಅವರು ಕ್ಯಾಕರಿಸಿ ಹೋಗ್ತಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಹೌದು, ಸರಿ, ಫುಲ್ಲು ಗರಂ ಆಗಿದ್ದಾರೆ. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು ಅಂತಲೂ ಕೂಡ ಸುದೀಪ್ ಅವರು ಖಂಡಿತವಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಮೈಕಲ್, ವಿನಯ್, ಸಂಗೀತ, ತನಿಷಾ ಎಲ್ಲರಿಗೂ ಕೂಡ ನೀವು ಸ್ವಾರ್ಥದ ಆಟ ಆಡ್ತಿದ್ದೀರಾ. ದುಡ್ಡನ್ನು ಕೊಟ್ಬಿಟ್ಟು ನೀನು ದುಡ್ಡು ಕ್ಯಾಶೇ ಕೊಟ್ಬಿಟ್ಟಿದ್ರೆ ಮೋಸ್ಟ್ಲಿ ನನ್ನ ಪ್ರಕಾರ ದುಡ್ಡನ್ನು ಎತ್ಕೊಂಡು ನೀವು ಹಾಗೆ ಹೋಗ್ಬಿಡ್ತಿದ್ರೆ ಏನೋ ಅದು ಗೊತ್ತಿಲ್ಲ. ನಿಜಕ್ಕೂ ನೀವು ಬರೀ ನಂಬರ್ಸಲ್ಲಿ ತೋರಿಸೋದಕ್ಕೆ ಈ ಮಟ್ಟಿಗೆ ನಡ್ಕೊಳ್ತಿದ್ದೀರಾ ಅಂತ ನಿಮ್ಮ ಭಾವನೆಗಳು ಹಾಗೂ ನಿಮ್ಮ ದುಡ್ಡಿನ ಮೇಲಿರೋ ಮೌಲ್ಯದ ಬೆಳವಣಿಗೆಗಳನ್ನ ನಾವು ಇಲ್ಲಿ ಗಮನಿಸೋಕ್ಕೆ ನೋಡಿದ್ದು. ಯಾರ್ಯಾರಿಗೆ ಹೆಚ್ಚಾಗಿ ಅತ್ಯಾಸ ಇದೆ, ಯಾರ್ಯಾರಿಗೆ ಅತ್ಯಾಸ ಇಲ್ಲ ಎಂಬುದು ಇಲ್ಲಿ ನೀಟಾಗಿ ಗೊತ್ತಾಗಿದೆ. ನಿಜ ಹೇಳಬೇಕು ಅಂದರೆ ಡ್ರೋನ್ ಪ್ರತಾಪ್ ಇಷ್ಟು ಕಡಿಮೆ ಹಂತವನ್ನು ಅಮೌಂಟನ್ನು ತೆಗೆದುಕೊಂಡಿರೋದು ನಿಜಕ್ಕೂ ಕೂಡ ಸಂತೋಷ ಪಡಬೇಕಾದ್ದೆ. ಗೊತ್ತಾಗುತ್ತೆ ಮುಂದಿನ ರಿಸಲ್ಟ್, ವೋಟಿಂಗ್ ರಿಸಲ್ಟ್ಗಳಲ್ಲಿ ಅಂತಲೂ ಕೂಡ ಈ ಮೂಲಕ ಸುದೀಪ್ ಅವರು ಸರಿಯಾಗಿ ಖಡಕ್ಕಾಗಿ ಎಚ್ಚರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸದ್ಯ ಇದೊಂದು ದೊಡ್ಡ ಮಟ್ಟಿಗೆ ಘಟನೆ ಕೂಡ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸದ್ಯ ಸುದೀಪ್ ಅವರು ಇಡೀ ಮನೆ ಮಂದಿ ಮೇಲೆಲ್ಲ ಗರಂ ಆಗಿದ್ದಾರೆ. ಇವತ್ತು ಸಿಂಗಲ್ ಎಲಿಮಿನೇಷನ್ ಬದಲು ಡಬಲ್ ಎಲಿಮಿನೇಷನ್ ಕೂಡ ಮಾಡ್ತಿದ್ದಾರೆ. ಹಾಗಾದರೆ ಇದು ಮುಂದಿನ ಯಾವ ಹಂತಕ್ಕೆ ಹೋಗ್ಬೋದು, ಇನ್ನು ಈ ಎಲಿಮಿನೇಷನ್ ಯಾರ್ಯಾರು ಬಲಿ ಆಗ್ತಾರೆ ಎಂಬುದು ಈಗ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಸುದೀಪ್ ಅವರು ಮಾತ್ರ ಸಿಕ್ಕಾಪಟ್ಟೆ ಗರಂ ಆಗಿರೋದಂತೂ ನಿಜ. ಹಾಗಾದರೆ ನೀವೇನಂತೀರ ಈ ಎಪಿಸೋಡ್ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಧನ್ಯವಾದ.